ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ಕಡಬ ತಾಲೂಕಿನಲ್ಲಿ ಭಾರೀ ಮಳೆಯಾಗಿದೆ. ಗುಡುಗು ಮಿಂಚು ಸಹಿತ ವರುಣನ ಆರ್ಭಟ ಹೆಚ್ಚಾಗಿದೆ. ಕುದ್ಮಾರು ಗ್ರಾಮದಲ್ಲಿ ತೆಂಗಿನ ಮರಕ್ಕೆ ಸಿಡಿಲು ಕೂಡ ಬಡಿದಿದೆ. ಸಿಡಿಲಿನ ರಭಸಕ್ಕೆ ಕ್ಷಣಾರ್ಧದಲ್ಲಿ ಮರ ಬೆಂಕಿಗಾಹುತಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಿದೆ. ವರುಣನ ಆರ್ಭಟಕ್ಕೆ ತೆಂಗಿನ ಮರವು ಕೂಡ ಬೆಂಕಿಗಾಹುತಿಯಾಗಿರುವಂತದ್ದು. ಸಿಡಿಲಿನ ರಭಸಕ್ಕೆ ಕ್ಷಣಾರ್ಧದಲ್ಲಿ ಮರ ಬೆಂಕಿಗಾಹುತಿಯಾಗಿದೆ. ಭಾರೀ ಮಳೆ, ಗುಡುಗು ಮಿಂಚು ಸಹಿತ ವರುಣನ ಆರ್ಭಟ ಹೆಚ್ಚಾಗಿದೆ. ಕುದ್ಮಾರು ಗ್ರಾಮದಲ್ಲಿ ತೆಂಗಿನ ಮರಕ್ಕೆ ಸಿಡಿಲು ಬಡಿದಿದೆ. ಸಿಡಿಲಿನ ರಭಸಕ್ಕೆ ಕ್ಷಣಾರ್ಧದಲ್ಲಿ ಮರ ಬೆಂಕಿಗಾಹುತಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿರುವಂತದ್ದು ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಸಿಡಿಲು ಗುಡುಗಿನ ಸಮೇತ ಭಾರಿ ಮಳೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ತೆಂಗಿನ ಮರ ಸಿಡಿಲಿಗೆ ಆಹುತಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಇನ್ನು ಗುಡುಗು ಸಿಡಿಲಿನ ಸಮೇತ ಭಾರಿ ಮಳೆ ಆಗ್ತಾ ಇರೋದು, ಏನೆಲ್ಲ ಅನಾಹುತ ಆಗಿದೆ, ಮಳೆಯ ಅವಾಂತರ ಏನಿದೆ ದಿನೇಶ್? ಚೈತ್ರ, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿನ್ನೆಯಿಂದ ಸಂಜೆ ವೇಳೆ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಸುಳ್ಯ ಮತ್ತು ಪುತ್ತೂರು ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಿದೆ. ರಾತ್ರಿ ಆಗ್ತಾ ಇರ್ತದೆ ಮಳೆಯ ಪ್ರಮಾಣ ಕೂಡ ಹೆಚ್ಚಾಗ್ತಿದೆ. ಕಡಬ ಭಾಗದಲ್ಲೂ ಕೂಡ ಇವತ್ತು ಸಂಜೆನಿಂದಲೂ ಕೂಡ ಅತ್ಯಧಿಕ ಮಳೆ ಬೀಳ್ತಾ ಇದೆ. ಗಾಳಿ ಜೊತೆಗೆ ಗುಡುಗು ಸಿಡಿಲಿನ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕಡಬ ತಾಲೂಕಿನ ಕುದ್ಮಾರು ಗ್ರಾಮ ಏನಿದೆ, ಇಲ್ಲಿ ಸಿಡಿಲು ಹೆಚ್ಚಾಗ್ತಾ ಇದೆ. ಸಿಡಿಲಿನ ಪರಿಣಾಮವಾಗಿ ಕುದ್ಮಾರು ಗ್ರಾಮದ ಒಂದು ತೆಂಗಿನ ಮರಕ್ಕೆ ಸಿಡಿಲು ಬಡಿದಿತ್ತು. ಸಿಡಿಲು ಬಡಿದು ಆ ಬೆಂಕಿ ಹೊತ್ತಿಕೊಂಡು ಕ್ಷಣಾರ್ಧದಲ್ಲಿ ತೆಂಗಿನ ಮರ ಬೆಂಕಿಯಿಂದ ಹೊತ್ತಿ ಉರಿದಿರುವಂತದ್ದು. ಸದ್ಯ ಈ ಒಂದು ಬೆಂಕಿ ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಬೆಂಕಿ ಹೊತ್ತಿಕೊಂಡಿರುವಂತಹ ದೃಶ್ಯವನ್ನು ಅಲ್ಲಿನ ನಿವಾಸಿಗಳೊಬ್ಬರು ಸೆರೆ ಹಿಡಿದಿರುವಂತದ್ದು. ಅಂದ್ರೆ ಭಾರಿ ಪ್ರಮಾಣದಲ್ಲಿ ಬೆಂಕಿ ಹತ್ತಿಕೊಂಡು ತೆಂಗಿನ ಮರ ಸುಟ್ಟು ಕರಕಲಾಗಿರುವಂತದ್ದು. ಕ್ಷಣಾರ್ಧದಲ್ಲಿ ತೆಂಗಿನ ಮರ ಸುಟ್ಟು ಕೆಳಗೆ ಬಿದ್ದಿರುವಂತಹ ದೃಶ್ಯ ಇದು. ಅಂದ್ರಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ, ಪುತ್ತೂರು, ಸುಳ್ಳಿ ಈ ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿ ಕೆಲವೊಂದು ಅನಾಹುತಗಳು ಕೂಡ ನಡೀತಾ ಇರುವಂತದ್ದು. ಚೈತ್ರ, ಧನ್ಯವಾದ ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ.